ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಹೊಸ ಮೂಡಲಗಿ ತಾಲೂಕಿನ ಶ್ರೀ ಕ್ಷೇತ್ರ ಆದಿಕೃತ ಶ್ರೀ ದುರ್ದುಂಡೇಶ್ವರ ಮಠದ ಬಗ್ಗೆ ಒಂದಷ್ಟು ವಿವರಗಳನ್ನು ಈಗಾಗಲೇ 2 ವಿಡಿಯೋಗಳ ಮೂಲಕ ಕೊಟ್ಟಿದ್ದೀನಿ. ಮೊದಲನೇದಾಗಿ ಮಠದ ಬಗ್ಗೆ ಕೊಟ್ಟಿದ್ದೆ. ಆಮೇಲೆ ಎರಡನೇದಾಗಿ ಮೊದಲೇ ಭಾಗ ಅವರ ಶ್ರೀಗಳ ಒಂದು ಪವಾಡ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಈಗ ಇವತ್ತಿನ ದಿವಸ ಎರಡನೇ ವಿಡಿಯೋವನ್ನು ಶ್ರೀಗಳ ಒಂದು ಪವಾಡ ಮತ್ತು ವಿಶೇಷ ಕಥೆಯನ್ನು ಶ್ರೀಯುತ ಜಿ ಎ ಪತ್ತಾರ್ ಸರ್ ಅವರು ನಿವೃತ್ತ ಶಿಕ್ಷಕರು, ಕಲಾ ಶಿಕ್ಷಕರು, ಅವರು ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮತ್ತೆ ಸಂವಾದನ ಮುಂದುವರಿಸೋಣ. ಅಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದ ತಕ್ಷಣ ನೀವು ಈ ವಿಡಿಯೋನ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ಮರಿಬೇಡಿ. ಪೂರ್ತಿ ವಿಡಿಯೋನ ವೀಕ್ಷಿಸಬೇಕಂತ ತಮ್ಮಲ್ಲಿ ಮನಃಪೂರ್ವಕವಾಗಿ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಈಗ ನಮ್ಮ ಎರಡನೇ ವಿಡಿಯೋ ಆಗಿ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲಿಂದ ದುರ್ದುಂಡೇಶ್ವರ ಶ್ರೀಗಳ ಮಹಾತ್ಮೆ ಬಗ್ಗೆ ಎರಡನೇ ವಿಡಿಯೋ ಆಗಿ ನಮಗೆ ಮತ್ತೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಸರ್, ನಿಮ್ಗೆ ಗೊತ್ತಿರುವಂತೆ ದುರ್ದುಂಡೇಶ್ವರ ಶ್ರೀಗಳು ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ ಪ್ರಕಾರ ದುರ್ದುಂಡೇಶ್ವರ ಶ್ರೀಗಳು ಹಿಮಾಲಯದಿಂದ ಬಂದು ತಪಸ್ಸು ಮಾಡಿ ಬಂದು ಇಲ್ಲಿ ಕೃಷ್ಣಾ ನದಿ ದಾಟ್ಕೊಂಡು ಬಂದಿದ್ದು ಅಥವಾ ಗೋಕಾಕ್ ಫಾಲ್ಸ್ನಲ್ಲಿ ಬಂದು ನಿಲ್ಲಿಸಿದ್ದು, ಹುಲಿಗೆ ಸಮಾಧಾನ ಮಾಡಿದ್ದು ಎಲ್ಲ ಹೇಳಿದ್ರಿ. ಈಗ ಅದ್ರ ಮುಂದಿನ ಉಳಿದ ಭಾಗ ಮತ್ತೆ ಮುಂದೆ ಏನು ಅವ್ರ ಪವಾಡಗಳು ಮತ್ತು ಅವರು ಹೇಗೆ ಅರಬಾವಿ ಮಠಕ್ಕೆ ಬಂದ್ರು ಅನ್ನೋದು ಒಂದು ಸ್ವಲ್ಪ ಈ ಹುಲಿಗೆ ಹಾಲು ಕುಡಿಸಿದ ವಿಷಯವನ್ನ ಆ ಸಿದ್ದರಾಮ ದೇಸಾಯರ ಸೈನಿಕರು ಹೋಗಿ ದೇಸಾಯರಿಗೆ ಹೇಳ್ತಾರ. ಹಿಂಗಾತು, ಇಂಥ ಮಹಾಸ್ವಾಮೀಜಿ ಅದಾರು ಅಂದ ಕೂಡಲೇ ಅವ್ರಿಗೂ ಒಂದು ಗಂಭೀರವಾದ ವಿಷಯ ಇದ, ಅಗದಿ ಆಶ್ಚರ್ಯಕವಾದ ಘಟನೆ ಆಗ್ತದೆ ಅಂದ ತತ್ಕ್ಷಣನ ಅವರೆಲ್ಲರೂ ಕೂಡಿ ತಮ್ಮ ಅರಮನೆಯ ಸೈನಿಕರು, ಸೇವಕರು ಎಲ್ಲರೂ ಕೂಡಿ ಸ್ವಾಮಿಗಳು ತಕ್ಕ ಬರ್ತಾರ. ಅವ್ರಿಗೆ ನಮಸ್ಕಾರ ಮಾಡಿ ತಮ್ಮ ಪವಾಡ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು. ತಮ್ಮಂಥವ್ರು ನಮ್ಮ ನಾಡಿನೊಳಗೆ ಬಂದಿರೋದ್ರ ನಮ್ಮ ಭಾಗ್ಯದ ಪುಣ್ಯ, ಅದಕ್ಕೆ ನಾನು ಇದಕ್ಕೆ ಬರಬೇಕು ಅಂತೇಳಿ ಸಿಂಧಿಕುರು ಬೆಟ್ಟಕ್ಕೆ ಅವರಿಗೆ ಆಹ್ವಾನ ಕೊಡ್ತಾರ. ದೇಶಾರ್ ಕೊಟ್ಟಂತ ಆಹ್ವಾನ ಮೂಲಕ ಆಹ್ವಾನ ಕೊಟ್ಟ ಮೇಲೆ ಮರುದಿವ್ಸನ ಬಾಜಾ ಭಜಂತ್ರಿ ಆರ್ತಿ ಅವರು, ಯಾಕಂದ್ರೆ ಗೋಕಾಕ್ ಫಾಲ್ಸ್ ಸಿಂಧಿಕುರು ಬೆಟ್ಟಕ್ಕೆ ಬಹಳ ಸಮೀಪ, ಅದಕ್ಕೆ ಅಲ್ಲಿಂದ ಎಲ್ಲ ಮೆರವಣಿಗೆ ಮಾಡ್ಕೋತಾನ ತಮ್ಮ ಕ್ವಾಟಿ ಒಳಗೆ ಕರ್ಕೋತಾರು. ಕ್ವಾಟಿ ಒಳಗೆ ಹೋಗ್ಬಿಡ್ದನ್ನ ಭಯಂಕರ ಜನಜಂಗುಳಿ ಕೂಡಿರ್ತೈತಿ. ಇಂಥ ಮಹಾನ್ ದೇವತೆಯ ಪುರುಷ ಬಂದಾನು ನಮ್ಮ ನಾಡಿಗೆ ಅಂತೇಳಿ ಅಂದು ಎಲ್ಲರೂ ಹುಯಿ ಅಂತೇಳಿ ಇದನ್ನ ಮಾಡ್ತಿರ್ತಾರ. ಅಂಥದ್ರೊಳಗನ ಅಲ್ಲೊಂದು ಬಾವಿ ಇರ್ತೈತಿ. ಕ್ವಾಟಿ ಒಳಗನ ಈಗೂ ಐತದ ಬಾವಿ. ಈಗ ನಿಮ್ಗೆ ಈಗ ನೀವು ನೋಡಾಕು ಸಿಗ್ತತಿ. ಆ ಬಾವಿ ಒಳಗನ ಬ್ರಾಹ್ಮಣರ ಒಂದ ವಿಧವೆಯ ಮಗ ಬಿದ್ದಿರ್ತೈತಿ. ಆಕೆ ಎಲ್ಲ ಬಿದ್ದು ಕಾಲು ಬಿದ್ದು ಅಳಾಕತ್ತಾಳ. ಯಪ್ಪ, ನನ್ನ ಮಗನ ಹಂಗಾರ ಬದುಕ್ಸ್ರಿ, ಗಂಡ ಸತ್ತೈಕೆ, ಇರುವುದು ಅಂದ ಮಗ ಅಂದ ಕೂಡ್ಲೆನ ಅವ್ರಿದ್ದವ್ರು ಏನ್ ಇದ್ರ ಮಾಡ್ಬೇಡವಾ ನೀ ಅಂತಂದ ಆ ಕೂಶನ್ನ ಬೆತ್ತ ಇಳಿಸಿ ಆ ನೀರ್ ಮ್ಯಾಲ ಬರ್ತಾವು. ಕೂಶಿನ ತಕ್ಕೋತಾರು, ಅದಕ್ಕೆ ವಿಭೂತಿ ಹಚ್ಚಿ ಅವರು ಆ ವಿಭೂತಿಯನ್ನು ಮಂತ್ರಿಸಿ ಕೊಡ್ತಾರೋ. ಇನ್ ಮ್ಯಾಲ ನೀವು ಯಾವತ್ತೂ ಒಳ್ಳೆ ಇದರಿಂದ ನಡ್ಕೊರಿ, ಮತ್ತ ನೀವು ಚಲೋ ಹಾಕಿರಿ ಅಂತೇಳಿ ಆಶೀರ್ವಾದ ಮಾಡ್ತಾರೋ. ಆಶೀರ್ವಾದ ಮಾಡಿದ ಕೂಡಲೇ ಎಲ್ಲಾ ಜನರಿಗೆ ಆ ದಿವಸ ಭೋಜನದ ಇದನ್ನ ಮೃಷ್ಟಾನ್ನ ಭೋಜನ ಮಾಡಿಸಿರ್ತಾರ ದೇಸಾಯರು. ಎಲ್ಲಾ ಭೋಜನ ಆಕೈತಿ. ಭೋಜನ ಆದ ಕೂಡ್ಲೆನ ನಿಮ್ ಅಯ್ಯಪ್ಪ ಬಾಳಾಂಬೆ ಅಂತ ಹೇಳಿ ಅವ್ರ ಮಡದಿ ಇರ್ತಾಳ, ದೇಸಾಯರ ಮಡದಿ, ಸಿದ್ದರಾಮ ದೇಸಾಯರ ಮಡದಿ. ಆಕಿದ್ದಕ್ಕೆ ಯಪ್ಪ ನೀವ್ ಒಟ್ಟ ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ, ಇಲ್ಲೇ ಇರ್ರಿ ಅಂತ ಹೇಳ್ತಾರ. ನಾವ್ ಹೆಂಗ ಇರೋಣವ, ಈ ಊರಾಗ ಇರಾಕ್ ಬರೋದಿಲ್ಲ ಅಂತೇಳಿ ನಾವು ಸನ್ಯಾಸಿಗಳು, ನಾವು ಹಂಗಾದ್ರ ಯಾಕೆ ಹೋಗ್ತಕ್ಕಂತಂದ ಆ ಇಡೀ ಆ ಪುಣ್ಯಾರಣ್ಯ ಅಂತೇಳಿ ಏನು ನಾವು ಕರಿತಲ್ಲ ಈಗ, ಅರಬಾವಿ ಮಠ, ಅರಬಾವಿ, ದುರ್ದುಂಡಿ, ಈಗ ಗುಡ್ಡ ಇವೇನದಾವಲ್ಲ, ಇವನ್ನೆಲ್ಲ ಅವ್ರ ಹೆಸರಲ್ಲೇ ಬರಲ್ಲ ಲಿಂಗಮುದ್ರೆ ಕಲ್ಲು ಹಾಕಿ ಅವ್ರಿಗೆ ಅದ ದಿವ್ಸನ ಬರಲು ಕೊಟ್ಟು ಬಿಡ್ತಾರೆ. ನನಗೇನ್ ಮಾಡೋದು ದೋಸ್ತ, ದೇಸಾಯಿ ತಗೊಂಡಿದ್ದನ್ನ ನಾ ಎಲ್ಲಾರ ಇರಾವ ಅಂತ ಹೇಳ್ತಾರ. ಆದ್ರೂ ಇಲ್ಲ ಯಪ್ಪ ತಗೋರಿ ಅಂತ ಹೇಳಿ ಕೊಟ್ಟಿರ್ತು. ಅದನ್ನ ಬಿಟ್ಟ ಆಮೇಲೆ ಅವರು ದುರ್ದುಂಡಿಗೆ ಬರ್ತಾರೆ. ಯಾರು? ಶಿವಲಿಂಗೇಶ್ವರರು ದುರ್ದುಂಡಿ ಗ್ರಾಮಕ್ಕೆ ಬರ್ತಾರೋ. ಹಿಂಗೆಲ್ಲ ಪಬ್ಲಿಕ್ ಆಗಿರ್ತೈತಿ, ಎಲ್ಲರಿಗೂ ಗೊತ್ತಾಗಿರ್ತೈತಿ ಈ ಸ್ವಾಮೀಜಿ ಹಿಂಗದಾರು ಅಂತೇಳಿ. ಗೊತ್ತಾದ ಕೂಡಲೇ ಅವರು ಒಳ್ಳೆ ಇದರಿಂದ ಅವ್ರನ್ನ ಇದನ್ನ ಮಾಡ್ತಾರೋ. ನಾ ಹಿಂಗ್ ಮಾಡವಲ್ಲ, ಅದಕ್ಕೆ ನಿಮ್ಮದು ಏನ್ ಇದನ್ನ ಮಾಡೋದಿಲ್ಲ ಅಂತಂದ ಅಲ್ಲಿ ದೇಸಾಯರ ಅಲ್ಲಿ ಒಬ್ಬ
ಇವ್ರ ಮನ್ಯಾಗ ಅವರು ಆಕಳ ಕಾಯ್ಕೊತಿರ್ತಾರ. ಓ ಆಕಳ ಕಾಯ್ತಾರೆ, ಹ್ಞೂ. ಆಕಳ ಕಾಯ್ತಾರ, ಅಂದ್ರೆ ಕಾಯಕ ಮಾಡಿ ಊಟ ಮಾಡ್ಬೇಕು ಕಾಯಕ ಮಾಡೋ ಊಟ ಮಾಡ್ಬೇಕು ಅನ್ನೋದು ಅವ್ರ ಬಸವಣ್ಣವ್ರ ಉದ್ದೇಶ ತತ್ವನೇ. ಆಗಿತ್ತು. ಆಮೇಲೆ ಅಲ್ಲಿ ಕುರುಬರ ಜೊತೆಗೆ ಕುರಿನೂ ಕಾಯ್ತಾರೋ ಆಕಳನು ಕಾಯ್ತಾರ. ಒಂದ್ಸಲ ಕುರುಬರ ಜೊತೆ ಕುರಿ ಕಾಯಿ ಎಳೆದಾಗ ಅವರೆಲ್ಲ ಕುರುಬರ ಈ ಸ್ವಾಮಿಗಳು ಬಹಳ ಇದಾರ ಅಗ್ರಿ ಆನಂದಲೆ ಆ ಡೋಲ್ ಬಾರಿಸು ಇದನ್ನ ಡೊಳ್ಳು ಬಡಿದು ಹಾಡುದು ಅವ್ರು ದೊಡ್ಡ ಇದ ವಿಜೃಂಭಣೆ. ಸ್ವಾಮಿಗಳು ನಮ್ ಕೂಡ ಬಂದಾರ್ಲಂತೆ ಅವ್ರು ಸಂತೋಷ ಆಗಿ ಅವ್ರು ಬಾರಿಸ್ತಿರ್ತಾರೋ. ಅಷ್ಟೊತ್ತಿಗೆ ಇದನ್ನ ಮರಿ ಮಾಚಿ ಆ ಕುರಿಗಳು ಏನ್ ಬೀಳ್ತಾವಲ್ಲ ಇದನ್ನ ಇದ್ರೊಳಗನ ಆ ಕುರಿನ ತಗೊಳಕ ಒಂದು ತಾಳ ಬಂದಿರ್ತೈತಿ. ತಾಳ ಆ ಕುರಿ ಹಿಡಿಗುಡದನ್ನ ಅದನ್ನ ಒಬ್ಬ ಕುರುಬ ನೋಡ್ತಾನೋ, ಯಪ್ಪ ಹಿಂಗಾತು ಅಂದ ಕೂಡ್ಲೆ ಆ ದುರ್ದುಂಡೇಶ್ವರರು ಏನ್ ಅಲ್ಲಿ ಶಿವಲಿಂಗೇಶ್ವರರು ಏನಿರ್ತಾರಲ್ಲ ಅವರು ಆ ಕುರಿ ಓದದ ನಿನ್ನ ಪರಮೇಶ್ವರನ ಮೇಲೆ ಆನೆ ಐತೆ ಅಂತ ಹೇಳಿ ತಾಳ ಕೇಳಿದ ಕೂಡ ಅದು ಬಿಟ್ಟು ಹೋಗ್ಬಿಡ್ತೈತಿ. ಇಷ್ಟು ದಿವಸ ಅವರು ಶಿವಲಿಂಗೇಶ್ವರ ಆಗಿದ್ರು, ಈಗ ಏನಾದ್ರಂದ್ರ ದುರ್ದುಂಡೀಶ್ವರನ ಆಗ್ಬಿಟ್ರು. ಯಾಕಂದ್ರೆ ನಮ್ಮ ಊರು ದೇವರ ಅಂತೇಳಿ ಆ ಕುರುಬರು ನಡ್ಕೊಂಡ್ರು, ಆ ಬಾಲಪ್ಪ ನಾಯಕರು ನಡ್ಕೊಂಡ. ಆ ಬಾಲಪ್ಪ ನಾಯಕ ನಡ್ಕೊಂಡಾಗ ಒಂದು ವಿಚಿತ್ರ ಘಟನೆ ಆಕತಿ. ಬಾಲಪ್ಪ ನಾಯಕರ ಮೇಲೆ ಬಹಳಷ್ಟ ಇದಿರ್ತಾನು ಪ್ರೀತಿ ಭಕ್ತಿ ವಿಶ್ವಾಸ ಇರ್ತತಿ. ಆದ್ರ ಅವ್ರ ಮನ್ಯಾಗಿನ ಅವ್ರ ಹೆಂಡತಿಗೆ ಈ ಸ್ವಾಮಿ ಏನ್ ಮಾಡ್ತಾನೇನೋ ಕಣಕಟ ಮಾಡ್ತಾನೋ ಕೆಲವೊಂದು. ಯಾಕ ಅಂದ್ರ ಆಕಿ ಒಂದ್ ಆಕಳ ಹಿಂಡ್ತಿರುದಿಲ್ಲ, ಎಲ್ಲಾ ಮೊದಲು ಹಿಂಡ್ತಿತ್ತ. ಅದೊಂದ ಆಕಳ ಹಿಂಡ್ತಿರುವುದಿಲ್ಲ, ಇದೊಂದ ಆಕಳ ಹಿಂಡುದಿಲ್ಲ, ಮತ್ತ ನಾ ಕಟ್ಟಿದ್ರು ರೊಟ್ಟಿಯರೆ ಅವ್ನು ತಿನ್ನುದಿಲ್ಲ. ಈ ಆಕಳ ಹಿಂಡಿ ಹಾಲ ಕುಡಿತಿರ್ಬೇಕಂತೇಳಿ ಆಕಿ ಮನುಷ್ಯನಾಗ ಒಂದ್ ಭಾವನೆ ಬರ್ತೈತಿ. ಇದನ್ನ ತನ್ನ ಗಂಡನ ಆ ಬಾಲಪ್ಪ ನಾಯಕನ ಮುಂದೆ ಹೇಳ್ತಾಳು. ಹೇಳಿದ ಕೂಡಲೇ ಆಕಿ ಒತ್ತಾಯಕ್ಕೆ ಬಾಲಪ್ಪ ನಾಯಕ ಆ ಗಿಡದ ಮೇಲೆ ಹೋಗ್ಕೊಂಡ್ತಾನು. ಇವತ್ತು ದಿವಸ ಮೇಸು ಆ ಜಾಗಕ್ಕೆ ಹೋಗಿರ್ತಾರೋ, ದೊಡ್ಡ ಪಡಿಗಲ್ ಇರ್ತೈತಿ. ಆ ಪಡಿಗಲ್ ಮೇಲೆ ಆ ಸ್ವಾಮಿಗಳು ಕೂತ ತಪಸ್ಸು ಮಾಡ್ತಿರ್ತಾರೋ. ಆ ಆಕಳ ಕೈ ಹುಡುಗರು ಮಲ್ಕೊಂಡಿರ್ತಾವು. ಅಷ್ಟೊತ್ತಿಗೆ ಹುಲಿ ಬಂದ ಅಲ್ಲಿ ಹುಲಿ ಮರಿಗಳು ಬಂದಿರ್ತಾವು. ಆಕಳ ಹಾಲು ಕರಿತಿರ್ತೈತಿ, ಹುಲಿ ಅದನ್ನ ಹಾಲ ನೆಕ್ಕತಿರ್ತೈತಿ. ಈ ದೃಶ್ಯ ಆ ಬಾಲಪ್ಪ ನಾಯಕ ಕಂಡ ಬಹಳಷ್ಟು ವ್ಯಥೆ ಆಕೈತಿ. ಅವಾಗ ನಾ ತಪ್ಪು ಮಾಡಿ ಬಿಟ್ಟಿಲ್ಲ ಅಂತೇಳಿ ಅಂದ ಹೋಗಿ ಅಲ್ಲೇ ನಮಸ್ಕಾರ ಇದನ್ನ ಮಾಡ್ತಾನ. ನಾ ತಪ್ಪು ಮಾಡಿನಿ ನಿನ್ನ ಪರೀಕ್ಷೆ ಮಾಡಿನಿ ಅಂತ. ಇಲ್ಲ, ನೀ ಏನ್ ಮಾಡಿಲ್ಲ, ನಿಂದ ಮನಸ್ಸ ಅಲ್ಲಿ ಮನ್ಯಾಗ ಮಾಡಾಕ್ ಹಚ್ಚೈತಿಪ್ಪ, ನೀ ಏನ್ ತಿಳ್ಕೊಬೇಡ. ಮತ್ತ ಇದು ಆದ್ರ ನನ್ನ ಏನಾರ ಕ್ಷಮಾ ಮಾಡ್ರಿ ನನಗೆ. ನೀ ಯಾವತ್ತೂ ನನ್ನ ಅರ್ಬಾಯಿ ಮಠಕ್ಕ ನನ್ನ ನಾಮಸ್ಮರಣೆ ಮಾಡ್ಕೋತಿರ್ತಿ, ಪರಮೇಶ್ವರನ ನೆನೆಸ್ಕೋತಿರ್ತಿ, ಅಲ್ಲಿವರೆಗೆ ನಿನ್ನ ಇದು ಉದ್ಧಾರಕತಿ. ಆಮೇಲೆ ನೀ ಏನಾರ ಬಿಟ್ಟಿ ನೀ ಕೆಟ್ಟಿ ಅಂತ ಹೇಳ್ಬಿಡ್ತಾರ. ಈ ರೀತಿಯಾಗಿರ್ತೈತಿ. ಅಷ್ಟೊತ್ತಿಗೆನ ಒಮ್ಮೆ ಆ ಕುರುಬರ ಜೊತೆಗೆ ಆಕಳಕಾಯಿ ಅವ್ರ ಜೊತೆಗೆ ಇದಕ್ಕ ದುರ್ದುಂಡಿ ಮ್ಯಾಗಡೆ ಒಂದು ಊರ್ ಬಿಡಿಗಾಡ್ ಹಾದಿ ಐತಿ. ಅಲ್ಲಿ ಹೋದಾಗ ಏನಾಕೈತಿ, ಒಟ್ಟ ನೀರಿರುವುದಿಲ್ಲ. ನೀರಿರುವುದಿಲ್ಲ ಅಂದ ಕೂಡಲೇ ಇನ್ನು ಆಕಳ ಅದು ನೀರ್ ಕುಡ್ಸಾಕ ಬೇರೆ ಕಡೆ ತಗೊಂಡು ಹೋಗ್ತಿರ್ತಾರು. ನೀವು ಹೋಗ್ಬೇಡ್ರಿ, ಇಲ್ಲಿ ಇದನ್ನ ಮಾಡೋಣ ಅಂತಂದು ಇದನ್ನ ಮಾಡ್ರಿ ಕೇಳೋದಿಲ್ಲ ಹುಡುಗರು. ಹೋಗ್ತಾವು. ಅಷ್ಟೊತ್ತಿಗೆ ಇವ್ರ ಒಂದು ಕೈಯಾಗಿನ ಬೆತ್ತ ಇರ್ತತ್ಲ, ಬೆತ್ತಲೆ ಬಡದ ಬಿಡಿ ಕುಡ್ದನ್ನ ನೀರು ಚಿಮ್ಮತೈತಿ. ಈಗಾದ್ರೂ ನಿಮ್ಗೆ ನೋಡಾಕ್ ಸಿಗ್ತೈತಿ. ಈಶ್ವರ ಅದು ಬಡಿಗಾಡಕ್ ಹೋಗುವ ಹಾದಿಯೊಳಗ ಬಡಿಗಾಡ್ ದೇಶಪಾಂಡೆ ಅವರ ಜಮೀನ್ದಾಗ ಜಮೀನ್ದಾಗ ಐತಿ. ಅಲ್ಲಿ ನೀರು ಹೊಂಡತಿರ್ತೈತಿ. ಅದನ್ನ ನೀರ್ ಒಂದ್ 10 ಎಕರೆಕ್ ನೀರ್ ಹಾಯುವಷ್ಟ ಬರ್ತೈತಿ. ಅದ ದುರ್ದುಂಡಿ ಹಳ್ಳಕ್ಕೂ ಕೂಡ್ತೈತಿ ಮುಂದೆ ಹೋಗಿ. ಅಂತ ಒಂದು ಪವಿತ್ರವಾದಂತ ಅಲ್ಲಿ ಈಗಿನ ನಮ್ಮ 25-30 ವರ್ಷದಿಂದ ಒಂದು ಗುಡಿ ಕಟ್ಟಿಸ್ಯಾರೋ. ಅಲ್ಲಿ ಈಶ್ವರ ದುರ್ದುಂಡಿಯಪ್ಪನ ಗುಡಿ ಕಟ್ಟಿಸ್ಯಾರೋ, ಅಲ್ಲಿ ಐತಿ. ಅದನ್ನ ನಿಮ್ಗೆ ನೋಡಕ್ ಸಿಗ್ತೈತಿ. ಆ ರೀತಿಯಾಗಿ ಮುಂದ ಆ ದುರ್ದುಂಡಿಯಪ್ಪನವ್ರನ್ನ ಹಳದಾಗ ಮುಚ್ತಾರೆ ಎಲ್ಲಾರು ಕೂಡಿ. ಇವೇನೋ ಬಾಳ ಹೇಳ್ತಾನೆ ನಿಂತಿರ್ತೇವೆ, ಹಳದಾಗ ಮುಚ್ಚಿ ಆಟ ಆಡಕತ್ತೇಳಿ ಮುಚ್ತಾರೋ. ಎಲ್ಲಾ ಮುಚ್ತಾರೋ. ಇನ್ನು ಹಿಂಗ ರೋಡ್ ಮುಚ್ಚೋದಿರ್ತೈತಿ. ಅಷ್ಟೊತ್ತಿಗೆ ಮೇಲ್ಗಡೆ ಮಳಿ ಆಗಿ ಭಯಂಕರ ಹಳ್ಳ ಹರಿದು ಬಿಡ್ತೈತಿ. ಉಸಕೆಲ್ಲ ಬಂದು ಹಿಂಗೆಲ್ಲ ಮುಚ್ಚಿದಂಗ ಆಗಿ ಅಯ್ಯೋ ಹುಡುಗರೆಲ್ಲ ಹೊಡ್ಕೋತ ಬಂದ ನಾಯಕರಿಗೆ ಊರಾಗಿನವ್ರಿಗೆಲ್ಲರಿಗೂ ಸುದ್ದಿ ಹೇಳಾಕ್ ಬರ್ತಾರೋ. ಸುದ್ದಿ ಹೇಳಾಕ್ ಬಂದ ಅದ್ಕೂಲೆ ಹಳ್ಳ ಇಳಿತೈತಿ. ಹೋಗಿ ನೋಡ್ಬಿಡೋದ ಅಲ್ಲಿರುವುದಿಲ್ಲ. ಇಲ್ಲಿ ಲಕ್ಷ್ಮೀ ದೇವ್ರ ಗುಡಿಯಾಗ ಗಡ 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 ನದಿಕೋತ ನಿಂತಿರ್ತಾರೆ. ಎಲ್ಲಿ ನಮ್ಮ ದುರ್ದುಂಡಿ ಒಳಗ ಲಕ್ಷ್ಮೀ ದೇವ್ರ ಗುಡಿ ಒಳಗ. ಆ ಲಕ್ಷ್ಮೀ ದೇವ್ರ ಗುಡಿ ಏನೋ ಐತಿ.
ಐತ್ರಿ ನೋಡಿ. ಆಮೇಲೆ ಬಾಲಪ್ಪ ನಾಯ್ಕರ ನಮ್ದೆಲ್ಲ ಹಿಂದಿನ ತಪ್ಪು ಮನಸ್ಸು ಪಾತ್ರ ಅಂದ ಅವ್ರಿಗೆ ಸಾಷ್ಟಾಂಗ ಹಾಕಿ ಒಂದು ಕಂಬಳಿ ಕೊಡ್ತಾರೆ. ಕಂಬಳಿ ಕೊಟ್ಟು ಕೂಡಲೇ ಅದನ್ನ ಹೊತ್ಕೊಂಡು ಅವರು ಆ ದಿವಸ ರಾತ್ರಿ ಕಳೀತಾರ. ಬೆಳಗಾಗ್ಬಿಡೋದನ್ನ ಈ ಘೋಡಗೇರಿಯ ಒಂದು ಸ್ಟಾಪ್. ಸರ್, ಈಗ ನೀವು ದುರ್ದುಂಡಿ ಶ್ರೀಗಳು ಇದು ಪಾಲ್ಸಂದ್ರೆ ದುರ್ದುಂಡಿಗೆ ಬಂದು ಅಥವಾ ನಾನಾ ಪವಾಡಗಳು ಮಾಡಿದರು. ಹಾಗೆ ಸಿಂಧೂಪುರ ಬೆಟ್ಟದಲ್ಲಿ ವಿಧವೆಯ ಮಗನ ಬದುಕಿಸಿಕೊಟ್ಟದ್ದು ಆಗಲಿ, ಬಡಿವಾಡ ಗ್ರಾಮದಲ್ಲಿ ನೀರು ಚಿಮ್ಮುವಂಥದ್ದಾಗಲಿ, ಇವೆಲ್ಲ ಸಾಕಷ್ಟು ವಿಷಯ ಹೇಳಿದ್ರಿ. ಈಗ ಈಗ ಮತ್ತೆ ನಿಮಗೆ ಅದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ನೋಡೋಣ ಸರ್. ನಮಸ್ಕಾರ.